ಗೆಲ್ಲಬೇಕು ಅಂದರೆ ಇದು ಮೂರೇ ದಾರಿ: ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ. ಸಮ್ಯಕ್ ದರ್ಶನ ಅಂತ ಅಂದರೆ ಸರಿಯಾದ್ದನ್ನು ನೋಡಬೇಕು. ಬೆಳಿಗ್ಗೆನೇ ಹೇಳಿದೆ, ಫಸ್ಟಿಗೆ ಹೇಳಿದ್ದೀನಿ ನಾನು, ಕೆಟ್ಟದನ್ನು ನೋಡೋದು ಬಿಡ್ರಿ. ಕೆಟ್ಟದಂದರೆ ಬರೀ ಪಾರ್ನೋಗ್ರಫಿ ಅಂತ ಅಲ್ಲ, ಯೂಟ್ಯೂಬಲ್ಲಿ ರೀಲ್ಸ್ ಕೂಡ ನೋಡೋದು ಕೂಡ ನಿಮಗೆ ಬ್ಯಾಡೆ. ಅದು ಯಾರೋ ಹುಡುಗಿ, ಈಗ ಹೆಸರಾರು ಹೇಳ್ತೀರಾ ನೋಡೋಣ ನೀವು, ಅದ್ಯಾವುದೋ ಕಚ್ಚಾ ಬಾದಾಮ್ ಅಂತ ಡ್ಯಾನ್ಸ್ ಮಾಡೋಳು ಒಬ್ಳು ಹುಡುಗಿ. ಹೇಳ್ರಪ್ಪ ಅವಳು ಹೆಸರೇನು ಹೇಳ್ರಿ. ಈಗ ಏನಾಗಿದೆ ಜಗತ್ತು ಅಂದರೆ, ಒಂದು 4 ದಿನ ಹಿಂಗೆ ಅಲ್ಲಾಡ್ಸಿದ್ದು ನೋಡ್ತೀರಿ ನೀವು, 5 ದಿನ ಮರ್ತು ಬಿಡ್ತೀರಾ. ಅವಷ್ಟು ವೇಸ್ಟೇ ಅದು. ಸೊ ಸರಿಯಾದ್ದನ್ನು ನೋಡ್ರಿ, ಸಮ್ಯಕ್ ದರ್ಶನ. ಹಿಂದಿನ ಸರಿ ಧಾರವಾಡಕ್ಕೆ ಬಂದಾಗಲೂ ನಾನು ಮಾಡಿದ್ದೆ ಒಂದು ಪ್ರಯೋಗ, ಇವತ್ತು ಮಾಡೋಣ. ನೌ ಆಲ್ಸೋ ನಾನೊಂದು ಪ್ರಯೋಗ ಮಾಡ್ತೀನಿ, ಕ್ಲೀನಾಗಿ ನೋಡ್ಕೋಬೇಕು. ಸಮ್ಯಕ್ ದರ್ಶನ, ಸರಿಯಾದ ದರ್ಶನ ನೋಡ್ಕೊಳ್ರಿ, ಏನು ಮಾಡೋಂಗಿಲ್ಲ. 1 2 3 ಸ್ಟಾರ್ಟ್. ನೋಡ್ಕೊಂಡ್ರ? ಇನ್ನೊಂದು ಸರಿ ನೋಡ್ಕೊಳ್ರಿ ಬೇಕಾದ್ರೆ. 1 2 3 ಸ್ಟಾರ್ಟ್. ಓಕೆನಾ? ಸಮ್ಯಕ್ ದರ್ಶನ ರೆಡಿ, ಹಿಡ್ಕೊಳ್ರಿ. 1 2 3. ಏನು ಏನಾಯ್ತು? ಸ್ಟಾರ್ಟ್ ಎಲ್ಲೋಯ್ತು ಮತ್ತೆ? ಅಂದರೆ ನಾವು ಏನು ನೋಡ್ತೀವೋ ನಮ್ಮ ಮೈಂಡ್ ಅದನ್ನೇ ಮಾಡೋದು. ನೀವು ಪಾರ್ನೋಗ್ರಫಿ ನೋಡ್ಕೊಂಬಂದು ಬೆಳಿಗ್ಗೆ ವಿವೇಕಾನಂದ ಥರ ಹಿಂಗೆ ಕೂತ್ಕೊಂಡ್ಬಿಟ್ರೆ ಆಗಲ್ಲ. ನೀವು ಏನು ನೋಡ್ತೀರೋ ಮೈಂಡ್ ಅದೇ ಕೆಲಸ ಮಾಡುತ್ತೆ. ದಟ್ಸ್ ವೈ ನೋಡೋದನ್ನೇ ಸರಿಯಾದ ನೋಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು ನೀವು. ಬ್ಯಾಡ್ ನೋಡೋದು ಬಿಟ್ಟು ಸಮ್ಯಕ್ ದರ್ಶನ. ನಿಮಗೆ ಬೇಜಾರಾಯ್ತಾ? ಅಲ್ಲೆಲ್ಲೋ ಕರ್ನಾಟಕ ಭವನ ಅಲ್ಲಿ ಇಲ್ಲಿ ಇದ್ರೆ ಒಳ್ಳೊಳ್ಳೆ ಉಪನ್ಯಾಸ ನಡೀತಾ ಇರತ್ತೆ, ಸುಮ್ಮನೆ ಅಂಥ ಕಡೆ ಹೋಗಿ ಬರ್ರಿ. ಯಾರೋ ಸಾಹಿತಿ ಮಾತಾಡೋದು ಕೇಳಿಸ್ಕೊಳ್ರಿ. ಯೂಟ್ಯೂಬಲ್ಲಿ ಬೆಸ್ಟ್ ಇದ್ದಾರೆ. ನೀವು ಸುಮ್ಮನೆ ಗೌರ್ ಗೋಪಾಲ್ ದಾಸ್ ಅಂತ ಹಾಕ್ಕೊಳ್ರಿ, ಅವನ ಮಾತು ಕೇಳಿಸ್ಕೋತಾ ಇದ್ದರೆ ಒಳ್ಳೆ ಇಂಗ್ಲೀಷು ಬಂದ್ಬಿಡುತ್ತೆ ನಿಮಗೆ ಅವ್ರ ಮಾತಿನ ಜೊತೆ. ಸಂದೀಪ್ ಮಹೇಶ್ವರಿ, ಹಿಂದಿ ಬರೋದೇ ಇಲ್ಲಪ್ಪ, ಸುಮ್ಮನೆ ಹಾಕ್ಕೊಳ್ರಿ. ವಿವೇಕ್ ಬಿಂದ್ರಾ, ಎಂಥ ಘಟಾನುಘಟಿಗಳಿದ್ದಾರೆ ಯೂಟ್ಯೂಬಲ್ಲಿ. ಸಾಮ್ರಾಜ್ಯನೇ ಕಟ್ಟಿಟ್ಬಿಟ್ಟಿದ್ದಾರೆ ನಮ್ಮನ್ನು, ಲೈಫೆಲ್ಲ ಬಿಲ್ಡ್ ಮಾಡೋಂಥದ್ದು. ಅಂಥದ್ದು ನೋಡ್ಬೇಕು ನೀವು. ನೀವು ಹೋಗಿ ಏನು ಮಾಡ್ತೀರಾ? KGF ಟ್ರೈಲರು, ವಿಕ್ರಾಂತ್ ರೋಣ ಟ್ರೈಲರು ನೋಡಿಕೊಂಡು KGF ಟ್ರೈಲರ್ 250 ಮಿಲಿಯನ್ ವ್ಯೂಸ್ ಆಗಿರುತ್ತೆ. ಸಂದೀಪ್ ಮಹೇಶ್ವರಿ ವಿಡಿಯೋ 25,000 ಆಗಿರಲ್ಲ. ಯಾಕೆ ಅಂದರೆ ನಿಮಗೆ ಮಜಾ ಕೊಡೋದು ಬೇಕಿರುತ್ತೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿರಿ. ಸಮ್ಯಕ್ ದರ್ಶನ, ಸರಿಯಾದ ನಾಲೆಡ್ಜ್. ನಾನು ಹಿಂಗೆ ಹೇಳ್ತೀನಿ ಅಂತ ಅಲ್ಲ, ಶರಣಯ್ಯ ಸರ್ ಬುಕ್ಕಿಗೆ ಪ್ರಮೋಟ್ ಮಾಡ್ತೀನಿ ಅಂತ ಅಲ್ಲ. ಶರಣಯ್ಯ ಸರ್ ಬುಕ್ ಒಂದು ಜಾಗ್ರಫಿ ಓದ್ಕೊಂಡ್ಬಿಟ್ರೆ ಎನಫ್. ಚೋಟ ಮೋಟ ಜಾಗ್ರಫಿದೆ 40 ಬುಕ್ ಇದಾವೆ ಕನ್ನಡದಲ್ಲಿ, 40 ಬುಕ್ಸು. ನೀವು 40 ಜಾಗ್ರಫಿ ಬುಕ್ ಓದ್ತಾ ಕೂತ್ಕೊಂಡ್ರೆ ಬುಳ್ದಿ ಸಬ್ಜೆಕ್ಟ್ ಓದಿದೆ. ಯಾವಾಗ ರೈಟ್ ಬುಕ್ ಒಂದು ಸೆಲೆಕ್ಟ್ ಮಾಡ್ಕೊಳ್ರಿ. ಮಾರ್ಕೆಟಲ್ಲಿ ಕಸ ತುಂಬ ಬಿದ್ದೋಗಿದೆ. ಎಷ್ಟು ಬುಕ್ ಬಂದಿದ್ದಾವೆ ಅಂದರೆ, ನಾನು ಫಸ್ಟ್ ರ್ಯಾಂಕ್, ನಾನು ಸಬ್ ಇನ್ಸ್ಪೆಕ್ಟ್ರು, ನನ್ನ ಬುಕ್ ಓದು ನೀನು ಫಸ್ಟ್ ರ್ಯಾಂಕ್ ಬರ್ತೀಯಾ, ನಾನು ಸೆಕೆಂಡ್ ರ್ಯಾಂಕ್, ನನ್ನ ಬುಕ್ ಓದು ನೀನು ಪೊಲೀಸ್ ಆಗ್ತೀಯಾ, ಈ ಥರ ತಟ್ಟು ಬುಕ್ಗಳು ಸಿಕ್ಕಾಬಿಟ್ಟೆ ಬಂದಿದ್ದಾವೆ. ಹಂಗಾಗಿ ಕಸಗಳನ್ನು ಬಿಟ್ಟು ಸರಿಯಾದ ಕಾನ್ಸೆಪ್ಟ್. ಮಾರ್ಕೆಟಲ್ಲಿ PSI ಆಗ್ತೀಯಾ, FDA ಆಗ್ತೀಯಾ, KS ಆಗ್ತೀಯಾ, ಇಂಥ ಬುಕ್ಕನ್ನು ಬೆಳ್ಳುಬ್ಬಿ ಸರ್ ಬರೆದ್ರೂ ನಾನು ಒಪ್ಪಲ್ಲ. ನೀವು KS ಆಗಬೇಕೇ, ಈ ಪುಸ್ತಕ ಓದಿ ಅಂತ ಬೆಳ್ಳುಬ್ಬಿ ಸರ್ ಹೇಳಿದರು, ಐ ಆಮ್ ನಾಟ್ ರೆಡಿ ಟು ಅಗ್ರಿ. ಯಾಕಂದರೆ ಯಾವುದೇ ಒಂದು ಪುಸ್ತಕ ಓದಿ ಒಂದು ಜಾಬ್ ತಗೊಳ್ಳೋಂಥ ಸೀನ್ ಇಲ್ಲೇ ಇಲ್ಲ. ಆ ಕಾಲ ಮುಗಿದೋಯ್ತದು. ಹಾಗಾಗಿ ಸಬ್ಜೆಕ್ಟ್ ಬುಕ್ಗಳನ್ನು ಓದ್ರಿ, ಸರಿಯಾದ ನಾಲೆಡ್ಜನ್ನು ಗಳಿಸ್ಕೊಳ್ರಿ, ಯು 100% ಗೆದ್ದಿರ್ತೀರ. ಸಮ್ಯಕ್ ಚಾರಿತ್ರ್ಯ ಅಂತ ಅಂದರೆ ನಿಮ್ಮ ಕ್ಯಾರೆಕ್ಟ್ರು ತುಂಬ ಹಿಡನ್ ಆಗಿರಬಾರ್ದು. ಹಿಡನ್ ಅಂದರೆ ಮುಚ್ಚಿಡೋಂಥದ್ದು. ಫೋನಲ್ಲಿ ಯಾರಿಗೋ ಚಾಟ್ ಮಾಡ್ತಾ ಇರ್ತೀರ, ನಾವು ಬಂದ್ವಿ ಅಂದ್ಕೊಳ್ಳಿ ಹಿಂಗೆ ಇಡ್ತಿರ್ತೀರ, ಅಂದರೆ ಅಲ್ಲಿ ದೇರ್ ಇಸ್ ಸಮಥಿಂಗ್ ಗೋಯಿಂಗ್ ರಾಂಗ್ ಅಂತ. ಅಂದರೆ ಟ್ರಾನ್ಸ್ಪರೆಂಟ್ ಲೈಫ್ ಇರಬೇಕು. ಅಂದರೆ ನೀವು ಯಾರ್ದೋ ಜೊತೆ ಅಫೈರ್ ಇದೆ, ಫ್ರೆಂಡ್ಶಿಪ್ ಇದೆ, ಇರಲಿ, ಅದನ್ನು ನಾನು ತಪ್ಪು ಅಂತ ಇಲ್ಲ. ತುಂಬ ಕೆಟ್ಟದಾದ ಅಫೇರ್ಸ್ಗಳು, ಮಲ್ಟಿಪಲ್ ಅಫೇರ್ಸ್ಗಳು ಇವೆಲ್ಲ ಮಾಡ್ಕೊತ ಕೆಟ್ಟೋಗ್ಬೇಡ್ರಿ. ಮುಂದೆ ನೀವು ಜಾಬ್ ಸಿಕ್ಕ ಮೇಲೆ ಒಂದು ಬಿಂದಾಸ್ ಲೈಫ್ ಇದೆ, ಎಷ್ಟು ಸೂಪರ್ ಲೈಫ್ ಇದೆ ಅಂತ. ಅಂದರೆ ಕ್ಯಾರೆಕ್ಟರ್ ಅಂದರೆ ನಾನು ತುಂಬ ನೀವು ಸಜ್ಜನರಾಗಿರಬೇಕು ಹಾಗೆ ಅಂತಲ್ಲ. ನಿಮ್ಮ ಅಪ್ಪ ಅಮ್ಮ ಕಣ್ಣಲ್ಲಿ ನೀವು ಹೆಂಗಿರಬೇಕು ಅಂದರೆ, ಇಂಥ ಮಗಳು ನನ್ನೋಳು ವಾವ್ ಅನ್ನೋ ಫೀಲ್ ಇರಬೇಕು. ಅದು ಯಾವೊಳಗೆ ಎಂಥ ಕೆಟ್ಟ ಮಗಳು ಹುಟ್ಟಿಸ್ಬಿಟ್ಟಪ್ಪ ನಾನು ವ್ಯಾ ಅನ್ನಂಗಿರಬಾರ್ದು. ಅಷ್ಟೇ. ವಾವ್, ಅಪ್ಪ ಅಮ್ಮನ ಕಣ್ಣಲ್ಲಿ ವಾವ್. ಇಡೀ ಊರನ್ನ ಮೆಚ್ಚೋಕ್ಕಾಗಲ್ಲ ನಾವು. ನಮ್ಮ ತಂದೆ ತಾಯಿ ನಮಗೆ ವಾವ್ ಅನ್ಬೇಕು.
ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಹೆಂಗಿದ್ದ ಈ ನನ್ನ ಮಗ ಹೆಂಗಾಗ್ಬಿಟ್ಟ. ಈಗ ನಮ್ಮ ಊರಿಗೆಲ್ಲ ಹೋಗ್ತೀನಿಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ನಾವೆಲ್ಲ ಮಗ ಮಗ ಅಂತಲೇ ಮಾತಾಡೋದು. ನನ್ನ ಮಗನೇ ಹೆಂಗಾಗ್ಬಿಟ್ಟೆ ನೀನು ಅಂತಾರೆ ಅವರು. ಆ ಫ್ರೆಂಡ್ಸ್ ಗ್ರೂಪಲ್ಲಿ ವಾವ್ ಅನ್ಸ್ಕೋಬೇಕು. ನಿಮ್ಮ ಸುತ್ತಮುತ್ತ ಸ್ಟಾಫ್ ಫ್ರೆಂಡ್ಸ್ ಆಫೀಸ್ಗೆ ಹೋಗ್ತಿರಲ್ಲ, ಆಫೀಸಲ್ಲೂ ಅಷ್ಟೇ ಯಾವಳು ದರಿದ್ರ ಬರ್ತಾಳಪ್ಪ ಅನ್ಕೋಬಾರ್ದು. ನೀವು ಬರ್ತಿದ್ದಂಗೆ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಬರಬೇಕು, ನೀವು ಬರ್ತಿದ್ದಂಗೆ ಹಿಂಗೆ ತಿರುಗಬಾರ್ದು ಅವರು, ಆ ಥರ ಇರಬಾರ್ದು. ಇಷ್ಟು ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ಕೊಳ್ರಿ ಸಾಕು. ಇನ್ನೇನು ನೀವು ಸಜ್ಜನ ಸಮಾಜ ಬಂಧುಗಳೇ ಇವೆಲ್ಲ ಬೇಕಾಗಿಲ್ಲ ನಮಗೆ. ಅಪ್ಪ ಅಮ್ಮ ಫ್ರೆಂಡ್ಸು ಆಫೀಸಲ್ಲಿರೋ ಒಂದು ಗ್ರೂಪ್, ಇಷ್ಟು ಜನಕ್ಕೆ ವಾವ್ ಅನ್ನೋ ಥರ ಬದುಕ್ತೀರಿ ಅಂದರೆ ನಿಮ್ಮ ಕ್ಯಾರೆಕ್ಟ್ರ್ ಸರಿ ಇದೆ ಅಂತ ಅರ್ಥ. ಅವ್ರಿಗೆ ನೀವು ವಾವ್ ಅನಿಸ್ತಿಲ್ಲ ಅಂದರೆ ನಿಮ್ಮ ಕ್ಯಾರೆಕ್ಟ್ರು ಸಮಥಿಂಗ್ ಗೋಯಿಂಗ್ ರಾಂಗ್. ಓಕೆ, ಮೈಂಡು ಪ್ರತಿದಿನ ಆಟ ಆಡ್ತಿರುತ್ತೆ. ನೀವೆಷ್ಟು ಬೇಕು ಅನ್ನುತ್ತೆ ಅಂದರೂ ಅದು ಗೂಗ್ಲಿಯಷ್ಟು ಬೇಡ ಬೇಡ ಅಂತಿರುತ್ತೆ. ಆದ್ದರಿಂದ ನೀವು ಮೈಂಡ್ ಗೂಗ್ಲಿಗೆ ಬೋಲ್ಡ್ ಆಗಬೇಡ್ರಿ. ಹೇಳಿದ್ನಲ್ಲ, ಎವ್ರಿ ಡೇ ನೆನ್ನೆ ಕೂಡ ನನಗೆ ಇಲ್ಲಿಗೆ ಬರೋದು ಬೇಡ ಅಂತಲೇ ಅನಿಸಿದೆ. ಹಾಗೆ ನಿಮ್ಮ ಮನಸ್ಸಲ್ಲೂ ಏನಾದ್ರು ಮಾಡಬೇಕಾದ್ರೆ ಮಾಡಬೇಡ ಅನ್ನೋದು ಬಂದೇ ಬರುತ್ತೆ. ಆ ಮಾಡಬೇಡ ಅನ್ನೋದನ್ನು ತಳ್ತಾನೆ ಇರಬೇಕು. ಇದು ಒಂದಿನದ ಕೆಲಸ ಅಲ್ಲ, ಥ್ರೂಔಟ್ ಲೈಫ್ ಎಫರ್ಟ್. ಅಷ್ಟು ಮಾಡಿರಿ, ನಿಮಗೆಲ್ಲ ಒಳ್ಳೆಯದಾಗಲಿ, ಬ್ಯೂಟಿಫುಲ್ ಸಕ್ಸಸ್ ಸಿಗಲಿ.